ಅಳೋದ್ ನಿಲ್ಸು. ಅಳ್ಬೇಡ. ನಾಲ್ಕು ದಿನ ನಿನ್ನ ನೋಡ್ತಿರೋದಕ್ಕೆ ತುಂಬಾ ಭಯ ಆಯ್ತು ಸೇನು. ದುಃಖದಲ್ಲಿ ಜೀವನ ಮಾಡೋದು ಎಷ್ಟು ಭಯಂಕರವಾಗಿರತ್ತೆ ಅಂತ ನನ್ಗೆ ಈಗ ಅರ್ಥ ಆಯ್ತು. ರಹಸ್ಯವಾಗಿ ಸಿಕ್ಕಿರೋದು ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕ, ಸಂತೋಷನ ಹಂಚ್ಕೊಳ್ಳೋಣ. ಸರಿ ಬಾ. ಏನಿದು? ಏನ್ ತಂದಿದ್ಯಾ? ಇರು, ರುಚಿ ನೋಡುವಂತೆ. ಏನು ನೀನೇ ಮಾಡಿದ್ದ? ಚೆನ್ನಾಗಿದ್ಯಾ? ಮತ್ತೆ ಇದು ನಿನ್ ಕೈಯಾರೆ ಮಾಡಿದ್ದಲ್ವಾ? ತುಂಬಾ ಚೆನ್ನಾಗಿದೆ. ಇದನ್ನು ತಗೋತೀನಿ. ನೀನ್ ಬಂದಿರೋದೇ ಸಾಕು. ಈ ಸ್ವೀಟ್ ಎಲ್ಲ ಯಾಕೆ ಕಲ್ಯಾಣಿ? ನಿನ್ನ ಎದುರುಗಡೆ ಇಟ್ಕೊಂಡು ಬೇರೆ ರುಚಿ ಬಗ್ಗೆ ಕೇಳಿದ್ರೆ ನಾನು ನಿಜವಾಗ್ಲೂ ಸುಳ್ಳೇ ಹೇಳೋದು. ಯಾಕೆ, ಚೆನ್ನಾಗಿಲ್ವಾ? ಇದನ್ ಪಕ್ಕಕ್ಕಿಡು. ಮೊದಲು ನಿನ್ನ ನೋಡ್ಬೇಕು. ಈ ಜನ್ಮದಲ್ಲಿ ನಾನು ನಿನ್ ಜೊತೆ ಇದ್ಬಿಟ್ರೆ ನನ್ಗಷ್ಟೇ ಸಾಕು ಕಲ್ಯಾಣಿ. ಜೀವನ ಸಾರ್ಥಕ ಆಗುತ್ತೆ. ಹುಟ್ಟಿದಬ್ಬಕ್ಕೆ ಕಾಣಿಕೆ ಬೇಕು ಅಂದಿದ್ದೆ ಅಲ್ವಾ? ತಗೋ. ಮದ್ವೆ ಯಾವಾಗ ಮಾಡ್ಕೊಳ್ಳೋದು ಸೀನು? ಮದ್ವೆ ಆಗ್ಬೇಕು ಅಂದ್ರೆ ಓಡೋಗ್ಬೇಕು. ಯಾಕೆ ಓಡೋಗ್ಬೇಕು? ಯೋಚನೆ ಮಾಡು. ಮದ್ವೆಗೆ ನಿಮ್ಮಪ್ಪ ಒಪ್ಕೋತಾರಾ? ನಮ್ಮಮ್ಮನ ಬಗ್ಗೆ ನಿನಗೇನು ಗೊತ್ತಿಲ್ಲ. ಮರ್ಯಾದೆಗೋಸ್ಕರ ಪ್ರಾಣ ಬೇಕಾದ್ರೂ ತೆಗಿತಾರೆ. ಮತ್ತೆ ಹೇಗೆ ಸೀನು? ಹೇಳಿದ್ನಲ್ಲ, ಓಡೋಗೋಣ, ಇಲ್ಲಾಂದ್ರೆ ಸತ್ತೋಗೋಣ. ಹೇಳಿದ್ನಲ್ಲ, ಓಡೋಗೋಣ, ಇಲ್ಲಾಂದ್ರೆ ಸತ್ತೋಗೋಣ. ಮದ್ವೆಗೆ ನಿಮ್ಮಪ್ಪ ಒಪ್ಕೋತಾರಾ? ಒಪ್ಕೊಳ್ಳಲ್ಲ. ನಮ್ಮಮ್ಮನ ಬಗ್ಗೆ ನಿನಗೇನು ಗೊತ್ತಿಲ್ಲ. ಮರ್ಯಾದೆಗೋಸ್ಕರ ಪ್ರಾಣ ಬೇಕಾದ್ರೂ ತೆಗಿತಾರೆ. ಇವಾಗ ಏನ್ ಮಾಡೋದು? ಓಡೋಗೋಣ, ಇಲ್ಲಾಂದ್ರೆ ಸತ್ತೋಗೋಣ. ಹೊರಗೋಗಿದ್ಯಾ ಅಮ್ಮ? ಹೌದಪ್ಪ, ಕೌಸಲ್ಯ ಅವ್ರ ಮನೆಗೆ ಹೋಗಿದ್ದೆ. ಇವತ್ತು ಮಲ್ಕೊಂಡಾಗ ನಿಮ್ಮಮ್ಮ ಕನ್ಸಲ್ ಬಂದಿದ್ಲು. ಹೆಣ್ಮಗುನ ನಿನ್ ಜೊತೆ ಬಿಟ್ಟು ಹೋಗ್ತಾ ಇದ್ದೀನಿ, ಹೇಗ್ ನೋಡ್ಕೋತೀಯೋ, ಯಾರಿಗೆ ಕೊಟ್ಟು ಮದ್ವೆ ಮಾಡ್ತೀಯೋ ಅಂತ. ಅವಳ ಜೀವನದ ಬಗ್ಗೆನೇ ನನಗೆ ಚಿಂತೆ ಅಂತ ನನ್ನ ಹತ್ರ ಕಣ್ಣೀರು ಹಾಕಿದ್ಲು. ವಿಚಿತ್ರ, ಸತ್ತು ಕೂಡ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ.
ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ, ತನ್ನ ಗಂಡನ್ನು ತಾನೇ ಹುಡುಕೊಂಡಿದ್ದಾಳೆ ಅನ್ನೋ ವಿಚಾರ ಅವಳಿಗೆ ಗೊತ್ತಾಯ್ತು ಅಂದ್ರೆ ಎಷ್ಟು ಸಂಭ್ರಮ ಪಡ್ತಾ ಇದ್ಲೋ ಏನೋ. ಈ ಮನೆ ನಾನು ನಿಮ್ಮಮ್ಮ ಕಟ್ಸಿದ್ದು. ಈ ಮನೇಲಿದ್ರೆ ನಿಮ್ಮ ಅಮ್ಮನ ಜೊತೆ ಇದ್ದ ಹಾಗೆ ಅನ್ಸುತ್ತೆ. ಅಪ್ಪ, ಬಜಾರಲ್ಲಿ ಸಿಗೋ ಬಾಚಣಿಗೆ ಎಲ್ಲಿಡ್ಬೇಕು ಅಲ್ಲಿಡ್ಬೇಕು, ದೇವ್ರ ಮನೇಲಲ್ಲ. ಹೋಗಲ್ಲಿ ನಿಂತ್ಕೋ. ನನ್ನ ಎದುರು ತಲೆ ಎತ್ತು ನಿಂತು ಮಾತಾಡೋ ಅರ್ಹತೆ ಇಲ್ಲ ನಿಂಗೆ. ನಿನ್ ಮಗಳು ನನ್ ಮಗನ್ ಜೊತೆ ತಿರುಗೋ ವಿಷಯ ನೀನು ಗೊತ್ತಿಲ್ಲ ಅಂದ್ರೆ ನನ್ನನ್ನ ನಂಬು ಅಂತ್ಯಾ? ಯಾಕೆ ನಿನ್ ಮಗಳನ್ನ ಬಿಟ್ಟು ನನ್ನ ಆಸ್ತಿ ಎಲ್ಲ ಕಿತ್ಕೊಳಕ್ಕ? ನಿನ್ಗಷ್ಟು ಕೊಬ್ಬಿದ್ರೆ ನೀನೇ ಅವಳನ್ನ ಇಲ್ಲಿ ಕರ್ಕೊಂಡ್ ಬಾ. ರಾತ್ರಿ ನನ್ ಮಗನ್ ಜೊತೆ ಬಿಟ್ಟು ಬೆಳಿಗ್ಗೆ ಬಂದ್ ಕರ್ಕೊಂಡು ಹೋಗು. ಏನ್ ಪಂತಲು ಅರ್ಥ ಆಯ್ತು ಅನ್ಸತ್ತೆ? ಅಂದ್ರೆ ಓಡ್ ಹೋಗ್ಬೇಕು, ಇಲ್ಲಾಂದ್ರೆ ಸತ್ ಹೋಗ್ಬೇಕು. ಅಪ್ಪ, ಅಮ್ಮ ಕಲ್ಯಾಣಿ, ನೀನ್ ಯಾರನ್ನಾದ್ರೂ ಪ್ರೀತಿಸಿದ್ರೆ ಹೇಳಮ್ಮ. ನೀನೇನ್ ಚಿಕ್ಕ ಹುಡುಗಿ ಅಲ್ಲ, ಒಳ್ಳೇದು ಕೆಟ್ಟದ್ದು ಗೊತ್ತಿದೆ. ಹೇಳಮ್ಮ. ಸೀನುನ ಪ್ರೀತಿಸ್ತಾ ಇದ್ದೀನಿ ಅಪ್ಪ. ಸೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಮಗಳು ಪ್ರೀತಿಸ್ತಿರೋನ್ನ ಒಪ್ಕೊಳ್ಳೋದಿಕ್ಕೆ ತಂದೆಯಾಗಿ ಅಹಂ ಇರ್ಬೋದು, ಆದ್ರೆ ಮನುಷ್ಯನಾಗಲ್ಲ. ನೀನವನ್ನ ಮದ್ವೆಯಾಗಿ ಸುಖವಾಗಿರ್ತೀಯ ಅನ್ನೋದಾದ್ರೆ ನನಗದಕ್ಕಿನ್ನ ಏನ್ ಬೇಕು? ಆದ್ರೆ ಇಲ್ಲೇ ಇರ್ತೀರಾ ಅಂದ್ರೆ ಆ ಮಹಾಲಕ್ಷ್ಮಿ ಬಿಡೋದಿಲ್ಲ. ನೀವಿಬ್ರು ಎಲ್ಗಾದ್ರೂ ಓಡೋಗ್ಬಿಡಿ. ತಂದೆಯಾಗಿ ಹೇಳ್ತಾ ಇದ್ದೀನಿ, ಯಾವ ತಂದೆಗೂ ಈ ರೀತಿ ಪರಿಸ್ಥಿತಿ ಬರಬಾರ್ದು. ಬಂದ್ರೆ ಮಗಳು ಸಂತೋಷದ ಬಗ್ಗೆ ಯೋಚನೆ ಮಾಡೋದಾದ್ರೆ ಯಾವ ತಂದೆ ಆದ್ರೂ ನಂತರನೇ ಯೋಚಿಸ್ತಾನೆ. ನಿನ್ ಸಂತೋಷಕ್ಕೆ ನಾನು ಆಗ್ಲಿಲ್ಲ ಅಂದ್ರೆ ನನ್ ಬದುಕಿತ್ತಾನೆ ಏನ್ ಪ್ರಯೋಜನ? ನನ್ನ ಕ್ಷಮಿಸ್ಬಿಡಿ ಅಪ್ಪ, ನಿಮಗ್ ತುಂಬಾ ನೋವು ಕೊಡ್ತಾ ಇದ್ದೀನಿ. ಕ್ಷಮಿಸ್ಬಿಡಿ, ನಾನು ನಿಮಗ್ ಕಷ್ಟ. ನನಗೇನಮ್ಮ ಕಷ್ಟ? ಮುಗ್ದೋಗಿರೋ ಜೀವನ ನಂದು. ನಿನ್ ಜೀವನ ಈಗ ಶುರು ಆಗ್ಬೇಕು. ನಿರ್ಧಾರಗಳು ಕಠಿಣವಾಗಿದ್ದಾಗ್ಲೇ ಜೀವನ ನಮ್ಗೆ ಅನುಕೂಲವಾಗಿರುತ್ತೆ, ನೆಮ್ಮದಿಯಾಗಿರೋ ಜೀವನ ಸಿಗುತ್ತೆ.